It's over. ಟಾಕ್ಸಿಕ್ ಒಂಥರ ಡೆವಿಲ್ ಪಾರ್ಟ್ 2 ಅನ್ನಿಸ್ತಾ ಇದೆ. ಟಾಕ್ಸಿಕ್ ನೆಕ್ಸ್ಟ್ ಲೆವೆಲ್ ಸಿನಿಮಾ ಅನ್ಬೋದು ಗುರು. ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಇದು ಒಂಥರ ಕ್ವಾಲಿಟಿ ಆಫ್ ದ ಮೇಕಿಂಗ್ ಪ್ರೊಡಕ್ಷನ್ ತುಂಬಿ ನೋಡ್ತಾನೆ ಇವರೆಲ್ಲ ಎಲ್ಲ ರೀತಿಯನ್ನು ನೋಡಬೇಕು. ಆ ರೀತಿ ಗುರು ಈ ಒಂದು ಕನ್ನಡ ಸಿನಿಮಾ ಟೀಸರ್ ಮಾತ್ರ ಹವಾ ಎಬ್ಬಿಸ್ತಾ ಇದೆ ಗುರು. ಸೂಪರ್ ಆಗೈದು. ಹಲೋ ಫ್ರೆಂಡ್, ನಮಸ್ಕಾರ. ನಾವು ಮಾತಾಡೋದು ಕನ್ನಡ, ನಾವಿರೋದು ಕರ್ನಾಟಕ ಅಂದಮೇಲೆ ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಏನು ವಿಷಯ ಅಂತ ಇದ್ದೀರಾ ಗುರು. ಇವತ್ತು ನಮಗೆ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯ್ತು ಗುರು. ಟಾಕ್ಸಿಕ್ ಅಂದ್ರೆ ಗೊತ್ತಾಯ್ತು, ಸುದ್ದಿ ಎಲ್ಲ ಕಡೆ ಸುದ್ದಿ ಆಗ್ಬಿಡ್ಬೇಕು ಆ ರೀತಿ ಟೈಟಲ್ನೇ ಕೂಡ ಇಟ್ಟವ್ರೆ. ಅದು ನಾವು ಟಾಕ್ಸಿಕ್ ಅಂತೀವಿ. ಅದೇ ರೀತಿ ಮೂವಿ ಹೆಸರು ಕೂಡ ಟಾಕ್ಸಿಕ್. ನಿಮ್ಮೆಲ್ಲ ಗೊತ್ತಿರ್ಬೋದು. ಟಾಕ್ಸಿಕ್ ಎಲ್ಲ ಕಡೆ ಹೆವಿ ವೈರಲ್ ಸುದ್ದಿ ಆಗ್ತಿದೆ. ಇವತ್ತು ನಮ್ಮ ಯಶ್ ಅವರ ಟಾಕ್ಸಿಕ್ ಮೂವಿನ ಟೀಸರ್ನ ಬಿಟ್ಟು ಆ ಟೀಸರ್ ಅನಾಲಿಸಿಸ್ ಬ್ರೇಕ್ ಡೌನ್ ಮಾಡೋಣ ಅಂತ ಬಂದಿದ್ದೀನಿ. ಹೆಂಗೈತೆ ಮೂವಿ ಬನ್ನಿ. ಒಂದು ಲೈನ್ ಹೇಳೋದಾದ್ರೆ ಮೂವಿ ಮಾತ್ರ ಮಸ್ತು ಲೆವೆಲ್ ಆಗಿ ಇರುತ್ತೆ ಅನ್ಕೊಂಡಿದ್ದೀನಿ. ಗೊತ್ತಾ, ಟೀಸರಲ್ಲಿ ಆ ರೀತಿ ಲೆವೆಲ್ ಗುರು. ಹಾಲಿವುಡ್ ಮೂವಿಗಳನ್ನ ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಯಾವ ಹಾಲಿವುಡ್ ಮೂವಿಗಳು ನೋಡಿ, ಫಾಸ್ಟ್ ಫ್ಯೂರಿಯಸ್ ಈ ಥರ ಹಾಲಿವುಡ್ ಮೂವಿಗಳು ನೋಡಿರ್ಬೋದು. ಅದರಲ್ಲಿ ಬಂತ ಕ್ವಾಲಿಟಿ ಆದ ಎಡಿಟ್, ಕ್ವಾಲಿಟಿ ಆದ ಗ್ರೀನ್ ಸ್ಕ್ರೀನು, ಒಳ್ಳೆ ಮ್ಯೂಸಿಕ್ಕು, ಆ ರೀತಿ ಐತೆ ಗುರು. ಮಾತ್ರ ಆ ರೀತಿ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಇದೊಂದು ಕನ್ನಡ ಸಿನಿಮಾ ಇಡೀ ಒಂದು ವರ್ಡಲ್ಲೇ ಕೂಡ ಒಳ್ಳೆ ಕನ್ನಡ ಸಿನಿಮಾ ಹೆಗ್ಗಳಿಕೆ ಪಾತ್ರ ಅನಿಸ್ಬೋದು ಗುರು ಒಂದು ಟಾಕ್ಸಿಕ್. ಆ ರೀತಿ ಟೀಸರಲ್ಲಿ ನಮಗೆ ಮೂಡ್ ಬರ್ತಾ ಇದೆ. ಜನಗಳೆಲ್ಲ ಸೂಪರ್ ಆಗಿದೆ ಅಂತ ಒಳ್ಳೊಳ್ಳೆ ಅಭಿಪ್ರಾಯನ ಅವರ ಕಮೆಂಟ್ ರೀತಿಯಲ್ಲಿ ತಿಳಿಸ್ತಾರೆ ಗುರು. ಒಂದು ನೋಡೋದಾದ್ರೆ ಎಷ್ಟು ಅಂದರೆ ವಿಚಾರ ಅಂದರೆ ಯಶ್ ಅವರವರು ಒಬ್ಬ ರಾಯಾಗಿ ಪಾತ್ರ ಮಾಡೋರು ಅಂತ ಅನ್ಸ್ಬೋದು. ಹೆಂಗಂದ್ರೆ ಯಶ್ ಅವರು ಅವರಿಗೆ ಶಿಷ್ಟಾಚಾರಗಳು ಹಿಂಸೆ ಕೊಡೋರು, ಬೇರೆಯವ್ರನ್ನ ತುಳಿತಾ ಇರೋರು ಕಂಡ್ರೆ ಅವ್ರಿಗೆ ಆಗ್ತಾ ಇರಲ್ಲ. ಅಂದರೆ ಬಡವ್ರಿಗೆ ಅವ್ರನ್ನ ತುಳಿತಾ ಇರೋದು ಕಂಡ್ರೆ ಆಗ್ತಿರಲ್ಲ ಅನ್ಸುತ್ತೆ ಗುರು. ಆ ಮೂವಿನ ಶಿಷ್ಟಾಚಾರಗಳನ್ನ ಅವರು ದಬ್ಬಾಳಿಕೆಗಳನ್ನ ಮಿಟ್ಟಾಕಬೇಕು ಅಂತಾರೆ ಕಂಡ್ರೆ ಅವ್ರಿಗೆ ಆಗ್ತಾನೆ ಇರಲ್ಲ. ಅಂತಾರನೆಲ್ಲ ಗೇಮ್ ಓವರ್ನ ಮಾಡಲೇಬೇಕು ಅಂತಾರೆ. ಆದರೆ ಒಬ್ಬ ಹೇಳ್ತಾನೆ, ನೀನು ಎಲ್ಲರನ್ನೂ ಎದುರಾಕೊಳ್ಳೋದು ತುಂಬ ಕಷ್ಟ ಐತಿ ಅಂತಿಲ್ಲ. ಅದಕ್ಕೆ ಎಷ್ಟವರು ನೀನು ಇದಕ್ಕೆ ಇವು ಅಂತ್ಯನ ನೀನು ಗೇಮ್ ಓವರ್ ಮಾಡಲೇ ಬಿಡಬೇಕು, ಇಲ್ಲಾಂದರೆ ನೀನು ಅಂತ್ಯ ಆಗುತ್ತೆ ಅಂತಾರೆ ಅಂತ ಹೇಳ್ತಾರೆ. ಆದರೆ ಎಷ್ಟವರು ಹೇಳ್ತಾರೆ, ನಾನು ಅಂತ್ಯ ಮಾಡಿದರೆ ಮಾತ್ರ ಗೇಮ್ ಓವರ್ ಅಂತ ಹೇಳ್ತಾರೆ ಗುರು. ಹೆಂಗೈತಿ ಅಂದರೆ ಸೈಕಾಗೈತೆ ಗುರು. ಟೀಸರ್ ಮಾತ್ರ ಬೆಂಕಿ, ನೆಕ್ಸ್ಟ್ ಲೆವೆಲ್ ಅನ್ಬೋದು ಗುರು. ಏನು ಕ್ವಾಲಿಟಿ ಆಫ್ ದ ಎಡಿಟ್ ಗುರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾರು ಕೊಟ್ಟಿರೋದು ಗುರು, ನಮ್ಮ ರವಿ ಬಸೂರ್ ಅವರು ಗುರು. ಸೂಪರಾಗಿ ಕೊಟ್ಟಾರೆ ಗುರು. ಅಂದರೆ ರವಿ ಬಸೂರ್ ಮೇಲೆ ಒಂದು ಕಾರಣ ಇತ್ತು. ಅಂದರೆ ಅವರು ಎಲ್ಲ ಮೂವಿಗಳು ಸೇಮ್ ಥರನೇ BGM ಕೊಡ್ಕೊಂಬತ್ತಿರ್ತಾರೆ. ಎಲ್ಲ ಮೂವಿಗೂ ಹೋಲಿಕೆ ಮಾಡಿದರೆ ಸೇಮ್ ಥರ ಇರುತ್ತೆ ಅಂತ. ಆದರೆ ಈ ಮೂವಿಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಬೇರೆ ಥರನೇ ಇದೆ, ಹೋಲಿಕೆ ಮಾಡೋಂಗೇ ಇಲ್ಲ ಗುರು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಸುಮ್ಮನೆ ಗುರು. ರವಿ ಬಸೂರು ನೆಕ್ಸ್ಟ್ ಲೆವೆಲ್ ರುಬ್ಬಿ ಬಿಸಾಕ್ಬಿಟ್ಟಿದ್ದಾರೆ ಅನ್ಬೋದು. ಏನು ಮ್ಯೂಸಿಕ್ ಗುರು. ಅದನ್ನೇನೋ ಥಿಯೇಟ್ರಲ್ಲಿ ಹೋಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರೆ ಮಾತ್ರ ಆ ಹುಚ್ಚೆದ್ದು ಕುಣಿಯೋಂಥ ಪಕ್ಕಾ ಗುರು. ಇದು ನೋಡಿದರೆ ಟಾಕ್ಸಿಕ್ಕು ಒಂಥರ ಡೆವಿಲ್ ಪಾರ್ಟ್ 2 ಅನ್ನಿಸ್ತಾ ಇದೆ ಗುರು. ಟಾಕ್ಸಿಕ್ಕು ಒಂದು ಕಡೆ ಯಶ್ ಗಡ್ಡ ಇಲ್ದರೆ, ಒಂದು ಕಡೆ ಯಶ್ ಗಡ್ಡ ಹಾಕೊಂಡಿರಿ ಯಶ್. ಏನು ಗುರು, ಅಪ್ಪ ಮಗ ಇಲ್ಲಿ ನೋಡಿರೆ ಗುರು. ಅಪ್ಪ ಯಶ್, ಮಗ ಯಶ್. ಗುರು ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಗುರು. ಅದರಲ್ಲಿ ಯಾರು ನಮ್ಮ ಗೀತಾ ಮೋಹನ್ ದಾಸ್ ಅವರು ಗುರು ಸೂಪರಾಗಿ ಮಾಡೋರೆ ಗುರು. ಮಾತ್ರ ಒಳ್ಳೆ ನಿರ್ದೇಶನ ಸೂಪರಾಗಿ. ಏನಂತಿದ್ರು ಗುರು, ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಂತಿದ್ರು ಗುರು. ಮೂವಿ ಟೀಸರ್ ನೋಡಾದ್ಮೇಲೆ ಮಾತ್ರ ಸ್ವ್ಯಾಗ್ ರಿಪ್ಲೈ ಗುರು. ಬಂದೊಂದು ಆಟೋ ಅಂದೇನಪ್ಪ, ಒಂದು ನೀರಲ್ಲಿ ಬಂದು ಎದ್ದು ಯಶ್ ಅವರು ಕೂತ್ಕೊಂತಾರೆ. ಮಾತ್ರ ಸ್ವ್ಯಾಗು ಗುರು. ಮಾತ್ರ ಸೈಕು. ಮಾತ್ರ ನೋಡೋಕ್ಕೆ ಆಗ್ತಿಲ್ಲ ಗುರು. ಆ ರೀತಿ ಮಾತ್ರ ಕಣ್ ತುಂಬಿ ನೋಡ್ತಾನೆ ಇರಬೇಕು ಆ ರೀತಿ ಅನ್ನಿಸ್ತಾ ಇದೆ ಗುರು. ನನಗೆ ಮ್ಯೂಸಿಕ್ ಮಾತ್ರ ಸೈಕ್ ಡ್ಯಾಡ್ ಈಸ್ ಹೋಮ್ ಹಿಂಗೆ ಬದುಕ್ತಲ್ಲ ಗುರು. ಮ್ಯೂಸಿಕ್ ಏನಾಯ್ತು ಗುರು. ಮ್ಯೂಸಿಕ್ ಮಾತ್ರ ಸೂಪರ್ ಗುರು. ಮೂವಿ ಮಾತ್ರ ಇನ್ನೊಂದು ತಿಂಗಳು ಆದಮೇಲೆ ಮೂವಿ ರಿಲೀಸ್ ಆಗುತ್ತೆ. ಎಲ್ಲ ಕಡೆ ಹಬ್ಬ ಮಾಡಿ ಮುಗಿಸಾಕ್ಬಿಡುತ್ತೆ ಗುರು. ನೆಕ್ಸ್ಟಲ್ಲಿ ಟ್ವಿಸ್ಟು ಏನು ಅಂದರೆ ಮಗ ಬರ್ತಾನೆ, ಅಪ್ಪನ ಮಗ. ಇದೇನ ಟಾಕ್ಸಿಕ್ 2 ಬರ್ಬೋದು ಅನ್ನಿಸ್ತಾ ಐತೆ ಗುರು. ಏನು ಮಾಡೋದು ಗುರು, ಫುಲ್ ಕನ್ಫ್ಯೂಸ್ ಆಗಿ ಇಟ್ಬಿಟ್ಟಾರೆ ಗುರು. ಇವಕ್ಕೆಲ್ಲ ಕ್ಲಿಯರಿಟಿ ನಾವು ನೋಡಬೇಕು ಅಂದರೆ ಗುರು, ನಾವು ಮೂವಿನ ಹೋಗಿ ಥಿಯೇಟ್ರಲ್ಲಿ ನೋಡಲೇಬೇಕು. ಆಗಲೇ ಗೊತ್ತಾಗೋದು ಇದು ಮೂವಿಯ ಬಂಡವಾಳ. ಬಂಡವಾಳ ಹಾಕಿನಕ್ಕಿಂತ ಗುರು ಮೂವಿ ಬಂಡವಾಳ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು ಗುರು. ಯಾರು ದೂಸರ ಮಾತೇ ಆಡಂಗಿಲ್ಲ ಗುರು. ಆ ರೀತಿ ಐತೆ ಅಂತ ಹೆಸ್ಬಿಡ್ಗು. ಆ ರೀತಿ ಐತೆ ಗುರು. ಸೂಪರ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು ಗುರು. ಒಂಥರ ಕ್ವಾಲಿಟಿ ಹೆಂಗೈತೆ ಅಂದರೆ ಗುರು, ನಿಜವಾಗ್ಲೂ ಗುರು ಒಂಥರ ಕೆಸಿನೋ ಆಡ್ತಾರಲ್ಲ, ಅಲ್ಲಿ ಹೋಗಿ ಆಡ್ತಾ ಇರೋದು ಆ ಥರ ಎಲ್ಲ ಮಿಕ್ಸ್ ಡಬ್ ಮಾಡಿ ಇದು ಮಾಡಿ ಸೂಪರ್ ಅನ್ಸ್ಬೋದು ಗುರು. ಒಂಥರ
ನೆಕ್ಸ್ಟ್ ಲೆವೆಲ್ ಸಿನಿಮಾನೇ ಅನ್ಬೋದು ಗುರು. ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಇದು ಒಂಥರ ಕ್ವಾಲಿಟಿ ಆಫ್ ದ ಮೇಕಿಂಗ್, ಪ್ರೊಡಕ್ಷನ್ನು, ಅನಾಲಿಸಿಸು ಸೂಪರ್ ಆಗೈತೆ ಗುರು. ಈ ಥರ ನೋಡಿ ಕಲಿಬೇಕು ಕನ್ನಡ ಇಂಡಸ್ಟ್ರಿಯವರು ಅಲ್ಲ, ಎಲ್ಲ ಇಂಡಸ್ಟ್ರಿ ತಿರುಗಿ ನೋಡಬೇಕು ಆ ರೀತಿ ಗುರು. ಈ ಒಂದು ಕನ್ನಡ ಸಿನಿಮಾ ಟೀಸರ್ ಮಾತ್ರ ಹವಾ ಎಬ್ಬಿಸ್ತಾ ಇದೆ ಗುರು, ಸೂಪರ್ ಆಗೈತೆ ಗುರು. ಮೂವಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾತ್ರ ಮೂವಿ 19ನೇ ತಾರೀಕು ರಿಲೀಸ್ ಆಗುತ್ತೆ, 3ನೇ ತಿಂಗಳು ಗುರು. ನಿಜವಾಗ್ಲೂ ಗುರು, ನಾನೊಬ್ಬ ಕನ್ನಡ ಅಭಿಮಾನಿಯಾಗಿ ಗುರು ಸಿನಿಮಾ ಮಾತ್ರ ನೋಡೋಕ್ಕೆ ಆ ಟೀಸರ್ ಇನ್ನು ಕಣ್ಮುಂದೆ ಹಂಗೆ ಬತ್ತೈತೆ ಗುರು. ಏನು ಗುರು ಟೀಸರು ಸೂಪರ್ ಗುರು. ಈ ರೀತಿ ಐತೆ ಗುರು ಟೀಸರ್ ಮಾತ್ರ. ಯಶ್ ಅವರು ಮಾತ್ರ 2 ಲುಕ್ಕು ಏನು ವರ್ಕೌಟ್ ಸರಿಯಾಗಿ ಮಾಡ್ಬಿಟ್ಟವ್ರೆ ಅನ್ಸುತ್ತೆ ಗುರು. ಫುಲ್ ಸಣ್ಣ ಆಗ್ಬಿಟ್ಟವ್ರೆ ಅನ್ಸುತ್ತೆ ಗುರು. ನೆಕ್ಸ್ಟ್ ಪಾರ್ಟ್ ಇದಳೆ ಗುರು, ಅಂದರೆ ಓಮ್ ಈಸ್ ಡ್ಯಾಡಿ ಅಂತಾರೆ. ನನ್ನ ಮಗ, ನಮ್ಮ ಅಪ್ಪ, ನಾನು ಇದೀನಿ ಕಣಪ್ಪ ಅಂತ ಗುರು ಹೇಳಕ್ಕೆ ಆಯ್ತಲ್ಲ ಗುರು. ಆ ರೀತಿ ಐತೆ ಗುರು ಟೀಸರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು ಗುರು. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಟಾಕ್ಸಿಕ್ ಟೀಸರ್ ನೋಡಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಕಮೆಂಟ್ ಮಾಡೋಕೆ ತಿಳಿಸಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ಬೈ.